ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಶಮಂತಕಮಣಿಯ ಕಥೆಯನ್ನು ಕೇಳಿದ್ವಿ. ಕೃಷ್ಣ ಜಾಂಬವತಿ ಮತ್ತು ಸತ್ಯಭಾಮೆಯರನ್ನು ಮದುವೆಯಾದ ಕಥೆ ಕೇಳಿದ್ವಿ. ಪದ್ಮಪುರಾಣ ಮತ್ತು ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿನ್ನೆ ನನ್ನ ಕಣ್ಣು ಎದುರಿಗಿರಲಿಲ್ಲ. ಹಾಗಾಗಿ ಅಲ್ಲಿ ಕೆಲವು ಅಂಶಗಳನ್ನು ಹೇಳಲಿಕ್ಕಾಗಿರಲಿಲ್ಲ. ತಾತ್ಪರ್ಯ 3ನೇ ಭಾಗದಲ್ಲಿ 20ನೇ ಅಧ್ಯಾಯದಲ್ಲಿ ತಾತ್ಪರ್ಯ ನಿರ್ಣಯದ 3ನೇ ಭಾಗದಲ್ಲಿ ಆ ಶಮಂತಕಮಣಿಗೆ ಸಂಬಂಧಪಟ್ಟಂತ ಕಥೆ ಬರೋದಿದೆ. ಹಾಗಾಗಿ ಅದನ್ನ ಆ ಕೆಲವು ಅಂಶಗಳನ್ನ ಪದ್ಮಪುರಾಣದಲ್ಲಿ ಬರುವಂಥದ್ದು ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಕೆಲವು ಅಂಶಗಳನ್ನು ಗಮನಿಸಿ ಮತ್ತೆ ಮುಂದಿನ ಕಥೆಯನ್ನು ನೋಡೋಣ. ಶಮಂತಕಮಣಿಯನ್ನ ಸತ್ರಾಜಿತ್ ರಾಜ ಪಡ್ಕೊಂಡಿದ್ದ. ಅದು ಪ್ರತಿ ದಿವಸ ಕೂಡ 8 ಭಾರದಷ್ಟು ಚಿನ್ನವನ್ನು ಬಂಗಾರವನ್ನು ಕೊಡ್ತಿತ್ತು ಅಂತ ನೋಡಿದೆವು. ಆ ಶಮಂತಕಮಣಿಯನ್ನ ಸತ್ರಾಜಿತನ ತಮ್ಮನಾದಂತಹ ಪ್ರಸೇನಜಿತ್ ಒಮ್ಮೆ ತನ್ನ ಕಂಠದಲ್ಲಿ ಧಾರಣೆ ಮಾಡಿಕೊಂಡು ಬೇಟೆಗೆ ಹೋದ. ಅಲ್ಲಿ ಅವನನ್ನ ಸಿಂಹ ಕೊಂದಿತ್ತು ಅಂತ ಕಥೆ ಇದೆಯಲ್ಲ. ಪದ್ಮಪುರಾಣದಲ್ಲಿ ಬರುವಂತೆ ಕೃಷ್ಣ ಮತ್ತು ಪ್ರಸೇನಜಿತ್ ಇಬ್ರು ಕೂಡ ಜೊತೆಯಾಗೇ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗಿದ್ರು. ಉಳಿದ್ರು ಭಾಗವತ ಇತ್ಯಾದಿಯಲ್ಲಿ ಬರುವಂತೆ ಪ್ರಸೇನಜಿತ್ ಒಬ್ಬನೇ ಹೋಗಿದ್ದ. ಪದ್ಮಪುರಾಣ ಹೇಳುವಂತೆ ಕೃಷ್ಣನೂ ಹೋಗಿದ್ದ. ಹಾಗಾಗಿ ಕೃಷ್ಣನ ಮೇಲೆ ಅಪವಾದ ಬರಲಿಕ್ಕೆ ಬಹಳ ಸುಲಭವಾಗಿ ಮಾರ್ಗ ಆಗಿರುತ್ತೆ. ಇಬ್ರು ಕೂಡ ಜೊತೆಯಾಗಿ ಬೇಟೆಯಾಡಲಿಕ್ಕೆ ಹೋಗಿದ್ರು. ಆ ಬೇಟೆಯಾಡಲಿಕ್ಕೆ ಹೋದಾಗ ಅವರಿಗೂ ಎಲ್ಲೂ ಬೇರ್ಪಟ್ಟಿರ್ಬೇಕು ನಡುವೆ. ಹಾಗಾಗಿ ಆ ಸಿಂಹದ ಕೈಗೆ ಪ್ರಸೇನಜಿತ್ ಸಿಕ್ಕಿರ್ಬೇಕು. ಕೃಷ್ಣ ಮತ್ತು ಪ್ರಸೇನಜಿತ್ ಇಬ್ಬರು ಜೊತೆಯಾಗಿ ಇರೋದಾಗಿದ್ರೆ ಆ ಪ್ರಸೇನಜಿತ್ನನ್ನು ಸಿಂಹ ಕೊಲ್ಲಿಕ್ಕೆ ಸಮರ್ಥ ಆಗ್ತಿರ್ಲಿಲ್ಲ. ನಡುವೆ ಅವರೆಲ್ಲೂ ಬೇರ್ಪಟ್ಟಿರ್ಬೇಕು ಬೇಟೆಯಾಡೋ ಸಂದರ್ಭದಲ್ಲಿ. ಹಾಗಾಗಿ ಸಿಂಹಕ್ಕೆ ಆಹುತಿ ಆದ ಪ್ರಸೇನಜಿತ್. ಆ ಮೂಲಕ ಕೃಷ್ಣನ ಮೇಲೆ ಅಪವಾದ ಬಂತು. ಇವನೇ ಶಮಂತಕಮಣಿಯನ್ನು ಅಪಹಾರ ಮಾಡಿದ ಅಂತ ಅಪವಾದ ಬಂತು. ಕೃಷ್ಣನ ಮೇಲೆ ಯಾಕೆ ಅಪವಾದ ಬಂತು ಅದನ್ನು ಪದ್ಮಪುರಾಣ ಹೇಳುವಂತೆ ಒಮ್ಮೆ ಚತುರ್ಥಿ ಚಂದ್ರನನ್ನ ಆತ ನೋಡಿದ್ದ. ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ಚಂದ್ರನನ್ನ ಕೃಷ್ಣ ನೋಡಿದ್ದ. ಹಾಗಾಗಿ ಅವನ ಮೇಲೆ ಅಪವಾದ ಬಂತು. ಆ ಬಂದಂತಹ ಅಪವಾದವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ಅವನು ಯಾರೋ ಪ್ರಮುಖರನ್ನ ಬಲರಾಮನ ಎಲ್ಲರನ್ನು ಕರ್ಕೊಂಡು ಕಾಡಿಗೆ ಹೋದ. ಅಲ್ಲಿ ಜಾಂಬವಂತನ ಜೊತೆ ಯುದ್ಧ ಮಾಡಿದ ಪ್ರಸಂಗ ನಾವು ನೋಡಿದ್ವಿ. ಆ ಜಾಂಬವಂತನಿಗೆ ಕೃಷ್ಣನ ಜೊತೆ ಅಂದ್ರೆ ವಿಷ್ಣುವಿನ ಜೊತೆ ಯುದ್ಧ ಮಾಡಬೇಕು ಅಂತ ಒಂದು ಹಿಂದಿನ ಆಕಾಂಕ್ಷೆಯೇ ಇತ್ತು, ಹಿಂದಿನ ಒಂದು ಅಪೇಕ್ಷೆಯೇ ಇತ್ತು ಅವನಿಗೆ. ರಾಮಾವತಾರದಲ್ಲಿ ಅಂತ ಒಂದು ಕೋರಿಕೆಯನ್ನು ಆತ ಭಗವಂತನ ಮುಂದೆ ಇಟ್ಟಿದ್ದ. ಈಗ ಕೋರಿಕೆಯನ್ನು ಈಡೇರಿಸೋದಿಲ್ಲ, ಮುಂದೆ ಕೃಷ್ಣಾವತಾರದಲ್ಲಿ ಅವನು ಈಡೇರಿಸ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದ. ಹಾಗಾಗಿ ಯಾವ ಯುದ್ಧವನ್ನ ಈ ಜಾಂಬವಂತ ಅಪೇಕ್ಷೆ ಪಟ್ಟಿದ್ದ ಆ ಯುದ್ಧವನ್ನು ಕೃಷ್ಣಾವತಾರದಲ್ಲಿ ಭಗವಂತ ಈಡೇರಿಸಿಕೊಟ್ಟ. ಎಷ್ಟು ದಿವಸ ಜಾಂಬವಂತ ಮತ್ತು ಕೃಷ್ಣರ ನಡುವೆ ಯುದ್ಧ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ಕಥೆಗಳನ್ನು ಗಮನಿಸ್ತೇವೆ. ಭಾಗವತ ಹೇಳುವಂತೆ 21 ದಿವಸ ಯುದ್ಧ ಆಯ್ತು ಅಂತಿದೆ. ಹರಿವಂಶ ಹೇಳುವಂತೆ ಭಾಗವತ ಹೇಳುವಂತೆ 28 ದಿವಸ, ಹರಿವಂಶ ಹೇಳುವಂತೆ 21 ದಿವಸ, ಆಮೇಲೆ ಪದ್ಮಪುರಾಣ ಹೇಳುವಂತೆ 12 ದಿವಸ ಯುದ್ಧ ಆಯ್ತು ಅಂತಿದೆ. ಅದರಲ್ಲಿ ಆ 21 ಮತ್ತು 28ನೇ ದಿವಸಗಳ ಯುದ್ಧ ಪ್ರಕರಣ ಏನಿದೆ ಅದನ್ನ ಸ್ವೀಕಾರ ಮಾಡಬೇಕು. 28 ದಿವಸ ಯುದ್ಧ ನಡೀತಲ್ಲ, ಅದರಲ್ಲಿ ಮೊದಲು 21 ದಿವಸಗಳು ಅಂದ್ರೆ 3 ವಾರಗಳ ಯುದ್ಧ ಸ್ವಲ್ಪ ಮೃದುವಾಗಿ ನಡೆಯಿತು. ತಾತ್ಪರ್ಯ ನಿರ್ಣಯನೂ ಅದನ್ನೇ ಹೇಳ್ತದೆ. ಮೃದುವಾಗಿ ಯುದ್ಧ ಮಾಡಿದ ಕೃಷ್ಣ ಮೊದಲು, ಜಾಂಬವಂತನಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ. ಅದಾದ ಬಳಿಕ ಆ ಜಾಂಬವಂತನನ್ನ ಸೋಲಿಸಬೇಕು, ಆತನಿಗೆ ತನ್ನ ಸ್ವರೂಪ ಜ್ಞಾನ ಮಾಡಬೇಕು ಅಂತ ಉಳಿದ 7 ದಿವಸಗಳಲ್ಲಿ ಕಠಿಣವಾದ ಯುದ್ಧ ಮಾಡಿದ. ಹೀಗೆ 21 ಮತ್ತು 28 ಅಂತ ಕಥೆ ಏನಿದೆ ಅದನ್ನ ಹೊಂದಿಸ್ಕೊಳ್ಬೇಕು. 12 ಅನ್ನುವಂಥ ಪದ್ಮಪುರಾಣದ ಕಥೆ ಏನಿದೆ ಅದನ್ನ ಸ್ವೀಕಾರ ಮಾಡೋದು ಕಷ್ಟ, ಹೊಂದಿಸೋದು ಕಷ್ಟ. ಮತ್ತೆ ಯುದ್ಧ ಎಲ್ಲ ಮುಗಿದ ಮೇಲೆ ಆ ಜಾಂಬವಂತನ ಶರೀರವನ್ನ ಕೃಷ್ಣ ತನ್ನ ಚಕ್ರದಿಂದ ಸೀಳಿದ, ಮೃದುವಾಗಿ ಸೀಳಿದಾಗ ಅವನ ಶರೀರ ವೃದ್ಧಾಪ್ಯದ ಕಾರಣದಿಂದಾಗಿ ಜರ್ಜರಿತವಾದ ಶರೀರ ಮತ್ತು ಕೃಷ್ಣನ ಜೊತೆ ಯುದ್ಧ ಮಾಡಿದ್ರೂ ಕೂಡ ಅವನ ಶರೀರ ಏನು ಜರ್ಜರಿತ ಆಗುತ್ತಲ್ಲ, ಆ ಶರೀರ ಮತ್ತೊಮ್ಮೆ ಹರೆಯದ ಶರೀರ ಆಯಿತು ಅಂತಿದೆ ಆ ಚಕ್ರದ ಉಪಚಾರದಿಂದಾಗಿ. ಅದಾದ ಬಳಿಕ ಅವನು ತನ್ನ ಪುತ್ರಿಯಾದಂತಹ ಜಾಂಬವತಿಯನ್ನ, ಅವಳಿಗೆ ರೋಹಿಣಿ ಅಂತ ಹೆಸರು, ಮತ್ತು ಮಣಿಯನ್ನ, ಆ ಶಮಂತಕ ಮಣಿಯನ್ನ ಎರಡನ್ನೂ ಕೂಡ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಅಲ್ಲಿ ಆ ಗುಹೆಯಲ್ಲಿ ಒಬ್ಬ ಸಾಕು ತಾಯಿ ಇದ್ಲು. ಅವಳು ಆ ಚಿಕ್ಕ ಮಗುವನ್ನ ಲಾಲನೆ ಪಾಲನೆ ಮಾಡ್ತಿದ್ದು ಅಂತ ಕಥೆ ನಾವು ನೋಡಿದ್ವಲ್ಲ. ಆ ಚಿಕ್ಕ ಮಗು ಅದು ಯಾರು? ಆತ ಜಾಂಬವತಿಯ ಸಹೋದರನೋ ಅಥವಾ ಬೇರೆ ಯಾರು ಅನ್ನುವಂಥ ಮಾಹಿತಿಯಲ್ಲಿ ಕೂಡ ಸಿಗೋದಿಲ್ಲ. ಆ ಸಾಕು ತಾಯಿ ಕೂಡ ಯಾರು, ಅವಳ ಹೆಸರೇನು, ಸಾಕು ತಾಯಿ ಹೆಸರೇನು, ಆ ಮಗುವಿನ ಹೆಸರೇನು, ಮತ್ತು
ಜಾಂಬವಂತ ಅವನು ತ್ರೇತಾಯುಗದವನು, ಈಗಾಗಲೇ ಸಾಕಷ್ಟು ಮುದುಕನಾಗಿದ್ದಂತಹ ಜಾಂಬವಂತನನ್ನು ಈಗ ಕೃಷ್ಣ ಮತ್ತೊಮ್ಮೆ ಹರಿಹರಿಯಲ್ಲಿ ಯುವಕನನ್ನಾಗಿ ಮಾಡಿದ ಅಂತಿದೆಯಲ್ಲ, ಯಾಕಕ್ಕಾಗಿ ಮಾಡಿದ? ಮತ್ತೆ ಅವನಿಂದ ಮುಂದೆ ಆಗಬೇಕಾದಂತಹ ದೇವತಾ ಕಾರ್ಯ ಏನಾದರೂ ಇರುತ್ತೆ? ಇವೆಲ್ಲ ಪ್ರಶ್ನೆಗಳನ್ನು ಬನ್ನಂಜ ವಿಚಾರ ಮಾಡಿಕೊಂಡು ಅವು 3 ವಿಷಯಗಳು ದೇವಗುಹ್ಯ, ಮಾನವರಿಗೆ ಅದು ಅರ್ಥ ಆಗುವಂಥದ್ದು ಅಲ್ಲ ಮತ್ತು ಮಾನವರಿಗೆ ಅದೊಂದು ಉಪಯೋಗವೂ ಇಲ್ಲ. ಆ ತಾಯಿ ಯಾರು, ಸಾಕು ತಾಯಿ ಯಾರು, ಮತ್ತು ಆ ಹುಡುಗನ ಹೆಸರೇನು, ಮತ್ತು ಹುಡುಗ ಯಾರು, ಜಾಂಬವಂತನ ಮಗನೇ ಮೊಮ್ಮಗನು, ಮತ್ತು ಜಾಂಬವಂತ ಮತ್ತೊಮ್ಮೆ ನವಯುಗ ಆಗಿದ್ದೇಕೆ, ಈ ಎಲ್ಲ ಮಾಹಿತಿಗಳಿಂದ ದೇವತೆಗಳಿಗೆ ಮಾತ್ರ ಉಪಯೋಗ ಆಗುವಂಥದ್ದು ಮತ್ತು ದೇವತೆಗಳಿಗೆ ಮಾತ್ರ ಅರ್ಥ ಆಗುವಂಥದ್ದು. ಹಾಗಾಗಿ ಅದನ್ನ ಪುರಾಣದಲ್ಲಿ ವಿವರಿಸಿ ಹೇಳಲಿಲ್ಲ ಅಂತ ಈ ಕಥೆಯನ್ನು ನಾವು ನೋಡ್ತೇವೆ. ಧಾತ್ರಿ, ದಾದಿ ಅಂದ್ರೆ ಧಾತ್ರಿ ಅಂತಿದೆ. ಆ ಶಿಶು ಯಾರು, ಧಾತ್ರಿ ಯಾರು, ಜಾಂಬವನ್ ಯುವಕನಾಗಿ ಏಕಾದ, ಮುಂದೆ ಆಗ್ಬೇಕಂತ ದೇವತಾ ಕಾರ್ಯ ಏನು, ಅದರಲ್ಲೂ ಕೂಡ ಅರ್ಥ ಆಗುವಂಥದ್ದಲ್ಲ ನಮಗೆ. ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ಚಂದ್ರನನ್ನ ಆ ಕೃಷ್ಣ ನೋಡಿದ್ರಿಂದ ಅವನಿಗೆ ಈಗೊಂದು ಅಪವಾದ ಬಂದಿತ್ತು. ಆ ಅಪವಾದವನ್ನು ಕೇಳಿಕೊಳ್ಳಿಕ್ಕಾಗಿ ಅವನು ಅಪವಾದವನ್ನು ಕಳ್ಕೊಳ್ಳಿಕ್ಕಾಗಿ ಎಲ್ಲ ಕೃತ್ಯವನ್ನು ಮಾಡಿದ. ಮತ್ತು ಉಳಿದ ಬೇರೆ ಯಾವುದೇ ವ್ಯಕ್ತಿಗಳಿಗಾದ್ರೂ ಕೂಡ ಆ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ಚಂದ್ರನನ್ನು ಏನಾದರೂ ನೋಡುವ ಪ್ರಸಂಗ ಬಂದ್ರೆ, ಅದರಿಂದ ಅಪವಾದ ಬಂದ್ರೆ, ಆ ಬಂದಂತ ಅಪವಾದವನ್ನು ಅವರು ಈ ಮೂಲಕವೇ ಕಳ್ಕೊಳ್ಬೇಕು ಅಂತ ಹೇಳ್ತೀವಿ ಪದ್ಮಪುರಾಣ. ಆ ಜಾಂಬವತಿ ಮತ್ತು ಸತ್ಯಭಾಮ ಇಬ್ಬರನ್ನು ಕೂಡ ಮದುವೆಯಾದ ಕೃಷ್ಣ ಅಂತ ಕಥೆ ಇದೆ. ಆ ಜಾಂಬವತಿಯಲ್ಲಿ ಕೃಷ್ಣನಿಗೆ ಸಾಂಬ ಎಂಬ ಹೆಸರಿನ ಒಬ್ಬ ಮಗ ಹುಟ್ಟಿದ. ಆ ಸಾಂಬ ಅಂದ್ರೆ ಯಾರು? ಮನ್ಮಥನಿಗೆ 3 ರೂಪಗಳು, ಸನತ್ಕುಮಾರ, ಷಣ್ಮುಖ ಮತ್ತು ಕಾಮ ಎಂಬುದಾಗಿ. ಆ ಷಣ್ಮುಖನೇ ಸಾಂಬನಾಗಿ ಜನಿಸಿದ ಮತ್ತು ಕಾಮ ದ್ಯುಮ್ನಾಗಿ ಜನಿಸಿದ. ಅಂತೂ ಆ ಷಣ್ಮುಖನೇ ಕೃಷ್ಣನ 2 ಮಕ್ಕಳ ರೂಪದಲ್ಲಿ ಜನಿಸಿದ. ಒಬ್ಬ ಜಾಂಬವತಿಯ ಮಗನಾದಂಥ ಸಾಂಬ, ಮತ್ತೊಬ್ಬ ರುಕ್ಮಿಣಿಯ ಮಗನಾದಂಥ ಪ್ರದ್ಯುಮ್ನ. ಹೀಗೆ ಆ 2 ಕಥೆಗಳನ್ನು ಕೂಡ ನೀವು ಗಮನಿಸಬೇಕು. ಹಿಂದೆ ನಾನು ಹೇಳಿದ್ದೆ ಮತ್ತು ನಿನ್ನೆ ಕೂಡ ತಿಳಿಸಿದ್ದೆ, ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಬ್ಬರು ಕೂಡ ಲಕ್ಷ್ಮೀದೇವಿ ಅವತಾರಭೂತರಾದವರೇ. ಲಕ್ಷ್ಮೀದೇವಿಗೆ ಶ್ರೀ ಭೂ ದುರ್ಗಾ ಎಂಬುದಾಗಿ 3 ರೂಪಗಳು,